ಆಲ್ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ನನಗೆ ಇವತ್ತು ಟಾಪಿಕ್ ಏನು ಗೊತ್ತಾ, ಯೂಟ್ಯೂಬ್ ಚಾನಲ್ಲು ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ನಾನು 3 ಇಯರ್ಸ್ ಬ್ಯಾಕು 2021 ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಲಿಲ್ಲ. ಸೊ ನಾನು ಅದರಲ್ಲಿ ವಿಡಿಯೋಸ್ ಹಾಕಿದ್ರೆ ಮೆಮೊರಿಗೆ ಇರುತ್ತೆ ಅಂತ ಸುಮ್ಮನೆ ಮಕ್ಕಳ ವಿಡಿಯೋಸ್ ಹಾಕ್ತಿದ್ದೆ. ಸುಮ್ಮನೆ ಮೊಬೈಲಲ್ಲಿದ್ದರೆ ಮೊಬೈಲ್ ಹೋಗ್ಬಿಡುತ್ತಲ್ಲ, ಅದೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಮತ್ತು ನಮ್ಮ ಫೋಟೋಸ್ ನಮ್ಮ ವೀಡಿಯೋಸ್ ಬರುತ್ತೆ ಅಂತ. ಇದರಲ್ಲೂ ಮೋಸಲ್ಲಿ ಟಿಕ್ಟ್ಯಾಕಲ್ಲಿ ಟಿಕ್ಟ್ಯಾಕಲ್ಲಿ ವೀಡಿಯೋಸ್ ಮಾಡ್ತಿದ್ದೆ. ಅದು ಟಿಕ್ಟ್ಯಾಕ್ ಬ್ಯಾನ್ ಆದಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೊರಟೋಯ್ತು, ಆಮೇಲೆ ವೀಡಿಯೋಸ್ ಮಾಡಲಿಲ್ಲ. ಸೊ ಮೋಸ್ ಆ್ಯಪಲ್ಲಿ ಮಾಡ್ತಿದ್ದೆ ತುಂಬ ದಿನ. ಮೋಸ್ ಆ್ಯಪಲ್ಲಿ ವೀಡಿಯೋಸ್ ಹಾಕ್ತಿದ್ದೆ ಮತ್ತು ಯೂಟ್ಯೂಬಲ್ಲೂ ಹಾಕ್ತಿದ್ದೆ. ಮೋಸ್ ಆ್ಯಪಲ್ಲಿ ಎಡಿಟಿಂಗು ಇದು ಎಲ್ಲ ಆಪ್ಷನ್ ಜಾಸ್ತಿ ಇತ್ತು ಅಂತ ಮೋರಲ್ಲಿ ಜಾಸ್ತಿ ವಿಡಿಯೋಸ್ ಮೋಸ್ ಆ್ಯಪಲ್ಲಿ MS ಟಿಕ್ಟಾಕಲ್ಲಿ ಅದರಲ್ಲಿ ವಿಡಿಯೋಸ್ ಮಾಡ್ತಿದ್ದೆ. ಸೊ ಇದರಲ್ಲೂ ಸುಮ್ಮನೆ ಹಾಕ್ತಿದ್ದೆ ವಿಡಿಯೋಸು. ಮತ್ತು ನಾನು ಯೂಟ್ಯೂಬಲ್ಲಿ ಮನಿ ಬರುತ್ತೆ, ಏನೋ ಪೇಮೆಂಟ್ ಬರುತ್ತೆ, ಇದರಲ್ಲೂ ಗ್ರೋತ್ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು 2023 ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡೋಣ ಯೂಟ್ಯೂಬು, ಏನಾದರೂ ವರ್ಕೌಟ್ ಆಗುತ್ತೆ. ಅದ್ರ ಮುಂಚೆ ಏನೋ ಆ ವಿಡಿಯೋಸು ಮಾಡಿದ್ದು ಸುಮ್ಮನೆ ಹಾಕೋದು ಹಂಗೆ ಹಾಕ್ತಿದ್ದೆ. ಸೊ ಅದೇ ವಿಡಿಯೋನ ನಾನು ಡಿಲೀಟ್ ಮಾಡಿದಿರ ಅದರಲ್ಲೇ ಕಂಟಿನ್ಯೂ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ನನ್ನ ಚಾನಲಲ್ಲಿ ಜಾಸ್ತಿ ವಿಡಿಯೋಸ್ ಇದ್ದಾವೆ. ಸೊ ನಾನು ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ. ಡಿಲೀಟ್ ಮಾಡಿದ್ರೆ ನನ್ನದು ಮೆಮೊರೀಸ್ ಹೊರಟೋಗ್ಬಿಡತ್ತೆ ಅಂತ ಅದಕ್ಕೆ ಹಾಕಿದ್ದೀನಿ. ಸೊ ಕೆಂಪಂದ್ಬಿಡ್ತು. ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗೇನಾದರೂ ಚೆನ್ನಾಗಿ ಸಬ್ಸ್ಕ್ರೈಬರ್ಸು, ವ್ಯೂಸು, ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆದರೆ, ಚೆನ್ನಾಗಿ ಇದಾದರೆ ಆ ದೇವರ ದಯೆ ಗೊತ್ತಿಲ್ಲ. ಸೊ ನಾನು ಯೂಟ್ಯೂಬಿಂದ ಬರೋ ಮನಿನ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಗೊತ್ತಾ. ಸೊ ಯಾರಾದರೂ ಅನಾಥರು ಇಲ್ಲ, ತುಂಬ ಜನ ಬಡವರಿದ್ದಾರೆ ರೋಡಲ್ಲಿ, ಅವ್ರಿಗೆಲ್ಲ ಊಟ ಇಲ್ಲ. ಸೊ ಅಂಥವ್ರಿಗೆ ಹೆಲ್ಪ್ ಮಾಡೋಣ ಅನ್ನೋ ಉದ್ದೇಶದಿಂದ ಮಾತ್ರ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದರಿಂದ ಬರೋ ಮನಿಯಲ್ಲಿ ನಾವು ಬೆಳೆಯೋಕ್ಕೆ ಅಂತೂ ಅಲ್ಲ. ಸೊ ಅದ್ರಲ್ಲಿ ಬರೋ ಮನಿಗೋಸ್ಕರ ನಾನಂತೂ ಇದು ಮಾಡೋಕ್ಕೆ ಹೋಗಲ್ಲ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಬೇಕು ನಾನು ಅಂತ. ನಾನು ಜಾಬ್ಗೆ ಹೋಗಿ ಹೆಲ್ಪ್ ಮಾಡ್ಬೋದು ಅನ್ಕೋಬೋದು ನೀವು, ಆದರೆ ಮಕ್ಕಳಿರ್ತಾರೆ. ಮಕ್ಕಳನ್ನ ಬಿಟ್ಬಿಟ್ಟು ಚಿಕ್ಕ 1 ಇಯರ್ ಬೇಬಿ 2.5 ಇಯರ್ ಬೇಬಿನ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋಕ್ಕಾಗೋದು ಇಲ್ಲ. ಅದಕ್ಕೆ ಮನೆಯಲ್ಲೇ ಕುತ್ಕೊಂಡು ಬೇರೆ ಕೆಲಸ ಮಾಡ್ಬೋದಲ್ವಾ ಅನ್ಕೊತೀರ. ಮಕ್ಕಳಿದ್ರೆ ನಿಮಗೂ ಗೊತ್ತಿರತ್ತೆ, ಮಕ್ಕಳಿರ್ತಾರೆ, ಯಾವ ಕೆಲಸ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಯೂಟ್ಯೂಬಲ್ಲಿ ಏನಾದರೂ ಸಕ್ಸಸ್ ಆದರೆ, ಆ ಮನಿ ಬಂದರೆ ನಾನು ಬಡವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಮಾತ್ರ ನಾನು ಯೂಟ್ಯೂಬ್ ಚಾನಲನ್ನು ಇದು ಮಾಡಿದ್ದೀನಿ. ಸೊ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಜನ ಬಡವರಿದ್ದಾರೆ, ಎಲ್ರಿಗೂ ಲೈಕ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್, ನಾನು ಹೋಗಿ ಬೇರೆ ಹತ್ರ ಎಲ್ಲ ವೀಡಿಯೋಸ್ ಮಾಡಬೇಕು ಅಂತ ಇಷ್ಟ ಇದೆ. ಏನಾದರೂ ಚಾಲೆಂಜಸ್ ವಿಡಿಯೋಸು, ಟ್ರಾವೆಲ್ ವಿಡಿಯೋಸು, ಆ ಥರ ಎಲ್ಲ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ಮಕ್ಕಳನ್ನ ಬಿಟ್ಬಿಟ್ಟು ಹೋಗೋಕ್ಕೆ ಆಗ್ತಿಲ್ಲ. ಅವರು ನಾನಿಲ್ಲ ಅಂದರೆ ಇರಲ್ಲ. ಸೊ ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಜೂನಿಂದ ಸ್ಕೂಲ್ಗೆ ಹಾಕ್ಬಿಟ್ಟು ಮತ್ತೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ಕೂಲ್ಗೆ ಹಾಕಿದ್ರೆ ಏನಾದರೂ ಹೋಗಿ ವಿಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಸಂಡೇ ಒಂದಿನ ನಮ್ಮ ಹಸ್ಬೆಂಡ್ಗೆ ಲೀವ್ ಇರುತ್ತೆ. ಅವ್ರು ಸಂಡೇ ಒಂದಿನ ಮಾತ್ರ ಔಟ್ ಸೈಡ್ ಕರ್ಕೊಂಡು ಹೋಗ್ತಾರೆ. ಅವತ್ತೊಂದಿನ ಮಾತ್ರ ವಿಡಿಯೋಸ್ ಮಾಡೋಕ್ಕೆ ಆಗ್ತಾಯಿದೆ. ಸೊ ನನ್ನ ಬಗ್ಗೆ ಹೇಳಿದ್ದೀನಿ, ನಾನು ಯೂಟ್ಯೂಬ್ ಏನಕ್ಕೆ ಮಾಡಿದ್ದೀನಿ ಅಂತ. ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್.